ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ದಡದಹಳ್ಳಿ ಗ್ರಾಮದಲ್ಲಿ ಕಾಡಾನೆಯೊಂದು ಜಮೀನಿಗೆ ನುಗ್ಗಿ ಬೆಳೆಯನ್ನ ನಾಶಪಡಿಸಿದೆ. ಇನ್ನು ಬಡ ರೈತ ಮಹಿಳೆಗೆ ಸುಮಾರು 3 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದ್ದು, ದಡದಹಳ್ಳಿಯ ವಿಧವಾ ಮಹಿಳೆ ಸಣ್ಣಮ್ಮ ಎಂಬುವರು ಬೇದಲಾಪುರದ 3 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಮುಸುಕಿನ ಜೋಳದ ಬೆಳೆಯಲ್ಲಿ ಕಳೆದ 4 ದಿನಗಳಿಂದ ಆನೆ ಮರಿಯೊಂದು ತಂಗಿದೆ. ಇನ್ನು ಮಾಹಿತಿ ತಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿ 3 ಸಾಕಾನೆಗಳೊಂದಿಗೆ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಕಾರ್ಯಾಚರಣೆಯನ್ನ ನಡೆಸಿ ಮರಿಯಾನೆಯನ್ನ ಸೆರೆ ಹಿಡಿದಿದ್ದಾರೆ. ಆದ್ರೆ ಈ ಕಾರ್ಯಾಚರಣೆಯ ವೇಳೆ ಕಟಾವಿಗೆ ಬಂದಿದ್ದ ಮುಸುಕಿನ ಜೋಳ ಸಂಪೂರ್ಣವಾಗಿ ತುಳಿದು ನಶಿಸಿ ಹೋಗಿದ್ರೆ ಬಡ ಮಹಿಳೆಗೆ 3 ಲಕ್ಷ ರೂಪಾಯಿಗೂ ಅಧಿಕ ನಷ್ಟ ಸಂಭವಿಸಿದೆ. ಇನ್ನು ಕಷ್ಟಪಟ್ಟು ಬೆಳೆದ ಬೆಳೆ ನಾಶವಾಗಿ ಕಂಗಾಲಾಗಿರುವ ರೈತ ಮಹಿಳೆಗೆ ಅರಣ್ಯ ಇಲಾಖೆ ತಕ್ಷಣವೇ ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಎಂದು ಸ್ಥಳೀಯ ಮುಖಂಡರು ಒತ್ತಾಯಿಸಿದ್ದಾರೆ. ಸರಗೂರು ತಾಲೂಕು ದಡದಹಳ್ಳಿ ಗ್ರಾಮದ ಸಣ್ಣಮ್ಮ ಅವರ ಜಮೀನಿನಲ್ಲಿ ಆನೆ ಕಾರ್ಯಾಚರಣೆ. ಕಳೆದ 4-5 ದಿನಗಳಿಂದ ಮುಸುಕಿನ ಜೋಳದ ಜಮೀನಿನ ಒಳಗಡೆ ಆನೆ ತಂಗಿದ್ದು, ಆನೆಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು 3 ಆನೆಗಳೊಂದಿಗೆ ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ. ಇನ್ನೂ ಸಹ ಕಾರ್ಯಾಚರಣೆ ಯಶಸ್ವಿಯಾಗಿಲ್ಲ. ಮುಸುಕಿನ ಜೋಳ ತೀರಾ ನಾಶ ಆಗ್ತಾ ಇದೆ. ರೈತರು ತುಂಬ ಆತಂಕದಲ್ಲಿದ್ದಾರೆ. ಸುಮಾರು 3ರಿಂದ 4 ಲಕ್ಷ ಬೆಳೆ ನಾಶ ಆಗಿದೆ. ಹಾಗಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಸೂಕ್ತ ಪರಿಹಾರವನ್ನು ಒದಗಿಸ್ಕೊಡ್ಬೇಕು ರೈತರಿಗೆ ಅಂತೇಳಿ ಒತ್ತಾಯ ಕೇಳಿ ಬರ್ತಾ ಇದೆ.